ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೆ ಸನ್ಮಾನ್ಯ ಗೃಹ ಸಚಿವರು ಅಲ್ಲ ಗೃಹ ಸಚಿವರದು ಕ್ಲಾರಿಫಿಕೇಶನ್ ನೆನ್ನೆ ಕೇಳಿದಿರಿ. ಈಗ ನಾನು ಹೊಸದು ಅವ್ರು ಏನು ಹೇಳಿದ್ದು ನಾನು ಹೇಳ್ತೀನಿ ಅಂತ ಬಂದು ಅವ್ರೇನು ಏನಪ್ಪ ಏನಕ್ಕಪ್ಪ ಅವರು ಹೇಳ್ದೇ ಇರೋದನ್ನ ನಾನು ಹೇಳ್ತೀನಿ ಅಂತ ನೀವು ಹೇಳಿದ್ದೀರಾ. ಏನು ಹೇಳಿದ್ದೀರಾ ಅವ್ರು ಹೇಳ್ದೇ ಇರೋದಕ್ಕೆ ಅದಕ್ಕೆ ರಿಪ್ಲೈ ಕೇಳಬೇಕಲ್ಲ. ನಮ್ಮ ಡ್ಯೂಟಿ, ಇಟ್ ಇಸ್ ಡ್ಯೂಟಿ. ನೀವು ಹೇಳಿದಾರ ಜವಾಬ್ದಾರಿಯ ಸೀಟು ಅಂತೇಳಿ. ಅಧ್ಯಕ್ಷರೇ, ಈ ಸಿದ್ದರಾಮಣ್ಣವ್ರದ್ದು ಎಕ್ಸಾಮ್ ಬಂದಾಗ ಅವರ ತಂದೆಯವ್ರ ಹತ್ರ ಹೋದ್ರಂತೆ. ತಂದೆಯವ್ರು ಕರೆದು ಕೇಳಿದ್ರಂತೆ, ಏನಪ್ಪ ಏನು ನಿನ್ನ ರಿಸಲ್ಟು, ಎಕ್ಸಾಮ್ ಆಗೈತೆ, ಏನು ರಿಸಲ್ಟ್ ಬಂದೈತೆ ಅಂತ. ಸಿದ್ದರಾಮಣ್ಣವ್ರು ಹೇಳಕ್ಕೆ ಶುರು ಮಾಡಿದ್ರು, ಅವನು ಫೇಲ್ ಆದ, ಇವನು ಫೇಲ್ ಆದ, ಭೀಮಾ ಫೇಲ್ ಆದ, ಸೋಮ ಫೇಲ್ ಆದ. ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ, ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ. ಬರೀ ಅವನು ಫೇಲ್ ಆದ, ಇವನು ಫೇಲ್ ಆದ, ಅವನು ಫೇಲ್ ಆದ, ಇವನು ಫೇಲ್ ಆದ, ನಾನು ಫೇಲು ಅಂತ ಹೇಳಲೇ ಇಲ್ಲ, ಹೇಳಲೇ ಇಲ್ಲ, ಸೈಲೆಂಟ್. ಅದು ಇವತ್ತು ಉತ್ತರ ಹಂಗೆ. ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು, ಮಾತ್ರ ಮಾತಾಡಿದ್ದು. ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ. ನೆನ್ನೆ ಪರಮೇಶ್ವರರು ಉತ್ತರ ಅದೇ ಕೊಟ್ಟಿದ್ದು. ನಮ್ಮ CM ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು. ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಜಗತ್ತನ್ನೆಲ್ಲ ಸುತ್ತಾಡಿಸ್ಬಿಟ್ರು. ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ, ಅವರು ಭಾಷಣದಲ್ಲೂ ಹೇಳಿದ್ದಾರೆ, ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಕೊಟ್ಟಿಲ್ಲ ಅಂದಮೇಲೆ ಕೊಟ್ಟವ್ರು ಯಾರು? ಪೊಲೀಸವರು. ಕೂತ್ಕೋತೀರಾ ದಯಮಾಡಿ. ನೀವು ಅನುಮತಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ಸರ್, ಮಾತಾಡಿ. ಕೂತ್ಕೊಂಡ್ರೆ ಹೇಳ್ತೀನಿ. ಆಯ್ತು, ಹೇಳಿ ಸರ್. 2009ರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ, ಪೊಲೀಸ್ನವರು ಆರ್ಡರ್ಸ್. ಏನಪ್ಪ ಅಂತಂದರೆ ಲೈಸೆನ್ಸಿಂಗ್ ಆರ್ಡರ್ಸ್ನ ತಗೋಬೇಕು ಅಂತ. ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ. 2009ರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ ಇದು ತಗೋಬೇಕು ಅಂತ ಇದೆ, ಇವ್ರು ತಗೊಂಡೇ ಇಲ್ಲ. ವಿತೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ದೇ ಹ್ಯಾವ್ ಕಂಡಕ್ಟೆಡ್ ದಿ ಫಂಕ್ಷನ್. ಅವ್ರು ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೇಳೋದು, ಪೊಲೀಸ್ನವ್ರು ನಿಲ್ಲಿಸ್ನಿಲ್ವ ಅಂತ ಸಸ್ಪೆಂಡ್ ಮಾಡೋದು. ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗಳು ಹೆಂಗ್ ಹೋದ್ರು? ಅದಕ್ಕೆ ಇಸ್ ಎ ಇಲ್ಲೀಗಲ್ ಫಂಕ್ಷನ್. ಇಟ್ ಈಸ್ ಎ ಇಲ್ಲೀಗಲ್. ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು. ಆದ್ಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ DK ಶಿವಕುಮಾರ್ ಯಾಕೆ ಹೋದರು? ನಮ್ಮ ಪ್ರಶ್ನೆ ಅಷ್ಟೇ. ಇದಕ್ಕೆ ಅವ್ರಿಗೆ ಗೊತ್ತು. ಅಯ್ಯೋ, ಆಮೇಲೆ ಬಿಡಿ, ನಿಮ್ ಪಾರ್ಟಿ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ. ವೆರಿ ಸಿಂಪಲ್. ಅಲ್ಲ, ನೆನ್ಸ್ಕೊಂಬೇಡ ಅಂದ್ರೆ ಬೇಡ, ನೀನ್ ನೆನ್ಸ್ಕೊಳ್ಳೋದೇ ಇಲ್ಲ. ನಾವು ಕಾರ್ಯಕ್ರಮ ನಡೀತು. ಅಲ್ಲಿ ಶಂಕರು, ನಮ್ಮ ಅಧ್ಯಕ್ಷರು KC ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ ನೋಡ್ತಾ ಇದ್ರು. ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದು 10 ನಿಮಿಷದಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪೊಲೀಸ್ ಕಮಿಷನರೇ ಪರ್ಸನಲ್ ಕೇಳಿದ್ರು. ನಾನು ಹೋಗಿದ್ದು ನಿಜ, ಅಲ್ಲಿ ಇದ್ದಿದ್ದು ನಿಜ. ಅವ್ರಿಗೆಲ್ಲ RCB ಅವ್ರಿಗೆಲ್ಲ ಯಾರು ಮಾತು ಕೇಳಲ್ಲ ಸರ್, ನೀವೊಂದು ಮಾತು ಹೇಳ್ಬೇಕು ಅಂತ ಅಂದ್ರು. ನಾನು ಹೇಳ್ತಾ ಇದ್ದೆ ಇದೇ ಮಾತನ್ನ ನಾನು ಮುಂದೆ ಐ ಹ್ಯಾವ್ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್. ನಾನು ನಾನೇನು ಹೋಗಿಲ್ಲ ಅಂತ ಪರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ. ಇಟ್ ಈಸ್ ನನ್ನ ಜವಾಬ್ದಾರಿ ಇದೆ. ನಾನು ಹೋಗಿದ್ದೀನಿ, ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವ್ರು ಹೇಳಿದ್ರು ಅಂತ ಅಟೆಂಡ್ ಮಾಡಿದ್ದೀನಿ. ಅಲ್ಲಿ ಹೋಗಿದ್ದೀನಿ, ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.